ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಸಂಜೆಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಸಂಜೆ ಅಂತೂ ಸಿಕ್ಕಾಪಟ್ಟೆ ಕೆಲಸ ಆಗಿಬಿಡ್ತು. ಹಾಗೆಯೇ ನೀವು ಕೂಡ ನೋಡಿ ಏನೆಲ್ಲ ಕೆಲಸ ಮಾಡಿದೆ ಇವತ್ತು ಅಂತ. ಹಾಗೆಯೇ ನಾನು ಇವತ್ತು ಎಲೆಕೋಸಿಂದ ಉಪ್ಸಾರು ಮಾಡ್ತಾಯಿದ್ದೀನಿ. ಕೆಲವ್ರಿಗೆ ಗೊತ್ತಿರಲ್ಲ, ಹಾಗಾಗಿ ನೀವು ಕೂಡ ನೋಡಿ ಹೇಗೆ ಮಾಡ್ತೀನಿ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ. ಹಾಗೆಯೇ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮನೇಲಿ ಎಲ್ಲರೂ ಏನು ಕಾಫಿ ಕುಡಿಯೋದಿಲ್ಲ, ಅಪ್ಪ ಮಾತ್ರ ಕುಡಿಯೋದು. ಹಾಗಾಗಿ ಅಪ್ಪನಿಗೆ ಮಾತ್ರ ಕಾಫಿ ಮಾಡ್ತಾಯಿದ್ದೀನಿ. ಕಾಫಿ ಕೂಡ ಮಾಡಿದೆ. ನಮ್ಮನೇಲಿ ಎನಿ ಟೈಮ್ ಬಿಸ್ಕೆಟ್ ಇದ್ದೇ ಇರುತ್ತೆ. ಹಾಗಾಗಿ ಕಾಫಿ ಜೊತೆ ಬಿಸ್ಕೆಟ್, ಹಾಗೆ ನಾನು ಬೆಳಿಗ್ಗೆ ಫ್ರೂಟ್ ಸಲಾಡ್ ಮಾಡಿದ್ನಲ್ಲ, ಅದನ್ನು ಕೂಡ ಫ್ರೂಟ್ ಸಲಾಡ್ ಮಾಡಿದ್ದನ್ನ ಪೂರ್ತಿಯಾಗಿ ಮಿಕ್ಸ್ ಮಾಡಿಟ್ಟಿದ್ದೆ. ಹಾಗಾಗಿ ಈಗ ಕಾಫಿ ಜೊತೆ ಕೊಡ್ತಾಯಿದ್ದೀನಿ ಅದನ್ನು ಕೂಡ. ಇದು ಶುಕ್ರವಾರದ ವ್ಲಾಗ್. ನಾನು ಬೆಳಗ್ಗೆದು ಅಪ್ಲೋಡ್ ಮಾಡಿದ್ದೀನಿ, ಮಾರ್ನಿಂಗ್ ಟೈಮ್ದು. ಇದು ಈವ್ನಿಂಗ್ ಟೈಮ್ದು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವಾಗ. ಅದೇ ದಿನದ ಬೆಳಿಗ್ಗೆದು ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಅದೇ ದಿನದ ಈವ್ನಿಂಗ್ ವ್ಲಾಗ್ನ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಕಾಫಿ ಎಲ್ಲ ಮಾಡಿಬಿಟ್ಟು ಸ್ನ್ಯಾಕ್ಸ್ ಜೊತೆ ಎಲ್ಲ ಕೊಟ್ಟೆ. ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು ಸಂಜೆ ಅಂತೂ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಖಾಲಿ ಆಗಿಬಿಟ್ಟಿತ್ತು. ನಾವು ಅಂದರೆ ಅಂಗಡಿಯಿಂದ ತರೋದಿಲ್ಲ, ಅದನ್ನು ಮನೇಲೇ ಮಾಡ್ಕೊಳ್ತೀವಿ. ಖಾಲಿ ಆದಾಗ ಮಾಡ್ಕೊಳ್ಳೋದು. ಸುಮ್ಮನೆ ಅಂಗಡಿಯಿಂದ ಎಲ್ಲ ಯಾಕೆ ತರೋದು ಅಂದ್ಬಿಟ್ಟು, ನಮ್ಮ ತೋಟದಲ್ಲಿ ಶುಂಠಿ ಎಲ್ಲ ಸಿಗುತ್ತಾ, ಶುಂಠಿ ತೊಗೊಬಂದ್ಬಿಟ್ಟು ಇನ್ನು ಬೆಳ್ಳುಳ್ಳಿ ಅಂತಂದರೆ ನಾವೇ ಮನೇಲೇ ಮಾಡ್ಕೊಬೋದು. ಜಾಸ್ತಿನೇ ಮಾಡ್ಕೊಳ್ತೀವಿ, ಕಡಿಮೆ ಏನು ಮಾಡ್ಕೊಳ್ಳೋದಿಲ್ಲ. 1 ಮಂತಿಗೆ ಆಗೋಷ್ಟು ಒಂದು ಸಲ ಮಾಡ್ಕೊಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀವಿ, ಚೆನ್ನಾಗೇ ಇರುತ್ತೆ. ಸುಮ್ಮನೆ ಯಾವಾಗಾದರೂ ಬೇಕಾದಾಗ ನಾವು ಶುಂಠಿನ ಮತ್ತು ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಸಿಪ್ಪೆ ಎಲ್ಲ ಮಾಡೋತ್ತಿಗೆ ತುಂಬಾ ಟೈಮ್ ಆಗುತ್ತೆ. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಅಥವಾ ಬೆಳಿಗ್ಗೆ ಟೈಮಲ್ಲಿ ನಾವೇನಾದರೂ ಪಲಾವ್ ಈ ಥರ ಎಲ್ಲ ಮಾಡುವಾಗ ಈಸಿಯಾಗಿ ಹಾಕೋಬೋದು. ಇಲ್ಲಾಂದರೆ ಸುಮ್ಮನೆ ಕಷ್ಟ ಆಗುತ್ತೆ. ಹಾಗಾಗಿ 1 ಮಂತಿಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನು ಅದು ಖಾಲಿ ಆದಮೇಲೆ ನೆಕ್ಸ್ಟ್ ಟೈಮ್ ಹೀಗೆ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಹಾಗಾಗಿ ಇನ್ನು ಜೀರಿಗೆ ಪೌಡರ್, ಪೆಪ್ಪರ್ ಪೌಡರ್ ಇದೂ ಕೂಡ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅವತ್ತೇ. ಆದರೆ ಟೈಮ್ ಸಿಗ್ತಿರಲಿಲ್ಲ ಮಾಡಲಿಕ್ಕೆ. ಹಾಗಾಗಿ ಎಲ್ಲನೂ ಇವತ್ತೇ ಮಾಡ್ಕೊಳ್ಳೋದು ಅಂತ ಆಗಿತ್ತು. ಅದನ್ನು ನಾನೇನು ಮಾಡಲಿಲ್ಲ, ಅಮ್ಮನೇ ಅದನ್ನು ಮಾಡಿದ್ರು ಪೌಡರ್ನ. ಕೆಲವರು ಇದನ್ನು ಕೂಡ ಅಂಗಡಿಯಿಂದಲೇ ತರ್ತಾರೆ, ಮೆಣಸಿನ ಪುಡಿ ಎಲ್ಲ. ಅದನ್ನು ನಾವು ಮನೇಲೇ ಮಾಡ್ತೀವಿ. ಮೆಣಸಿಗೂ ನಾವೇ ಬೆಳಿತೀವಲ್ಲ, ಹಾಗಾಗಿ ಅದನ್ನೇ ನಾವು ಪೌಡರ್ ಮಾಡ್ಕೊಳ್ತೀವಿ ಮನೇಲೇ. ಇನ್ನು ಅದನ್ನೆಲ್ಲ ಅಮ್ಮನೇ ಮಾಡಿಬಿಟ್ರು. ಇನ್ನು ನಾನು ಏನಾದರೂ ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ಬೇಕಲ್ವಾ, ಹಾಗಾಗಿ ನಾವು ಇದನ್ನು ಮಂಡಕ್ಕಿ ಅಂತೀವಿ, ಕೆಲವರು ಕಡಲೆಪುರಿ ಅಂತೀರ. ಅದಕ್ಕೇ ಇವತ್ತು ಒಗ್ಗರಣೆ ಹಾಕೊಂಡ್ಬಿಡೋಣ, ಸಂಜೆ ಟೈಮಿಗೆ ಹೇಗೋ ಒಂದು ಸ್ನ್ಯಾಕ್ಸ್ ಆಗುತ್ತೆ ಅಂತ ಅಂದ್ಕೊಂಡು ಅದಕ್ಕೂ ಕೂಡ ಎಲ್ಲನೂ ನಾನು ರೆಡಿ ಮಾಡ್ಕೊಳ್ತಿದ್ದೆ. ಇನ್ನು ಆ ಒಗ್ಗರಣೆ ಕೂಡ ಎಲ್ಲರಿಗೂ ಗೊತ್ತಿರುತ್ತೆ. ನಾರ್ಮಲಾಗಿ ನಾನು ಕೂಡ ಆನಿಯನ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, 1 ಆನಿಯನ್ನು. ಹಾಗೆ ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಕಡಲೆ ಬೀಜ, ಕಡಲೆ, ಹಾಗೆಯೇ ನಾನು ಕರಿಬೇವು ತೊಗೊಂಡಿದ್ದೀನಿ. ಇನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಾಯ್ತು. ಇನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಾಸಿವೆ, ಹಾಗೆ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿನ, ಹಾಗೆ ಒಣಮೆಣಸಿನ್ಕಾಯಿ, ಹಾಗೆ ಕರಿಬೇವನ್ನ. ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೆ ನಾನು. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಷ್ಟು ಫ್ರೈ ಮಾಡಾದ್ಮೇಲೆ ಕಡಲೆ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಅಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಒಂದು ಸಲ ಫ್ರೈ ಮಾಡ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಈಗಲೇ ಕರೆಕ್ಟಾಗಿ ಉಪ್ಪು ಹಾಕ್ಕೊಂಡ್ರೆ ಆಮೇಲೆ ಅದು ಕ್ಲೀನಾಗಿ ಹಿಡಿಯೋದಿಲ್ಲ, ಹಾಗಾಗಿ ಇರುತ್ತೆ ಕೆಳಗೆ. ಹಾಗಾಗಿ ಇವಾಗಲೇ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸರಿಯಾಗಿ ಹಾಕ್ಕೋಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿಣ ಪುಡಿ ಹಾಕಿ ಆದಮೇಲೆ ನಾನು 1 ಮಿನಿಟ್ ಅದನ್ನು ಕ್ಲೀನಾಗಿ ಫ್ರೈ ಮಾಡಿದ್ದೀನಿ. ಆಮೇಲೆ ಇಳಿಸ್ಕೊಂಡೆ ಅದನ್ನು. ಇಷ್ಟ ಆದರೆ ಒಗ್ಗರಣೆ ರೆಡಿನೇ ಆಗೋಗುತ್ತೆ. ಆಮೇಲೆ ನಾನು ಅದಕ್ಕೇ ಮಂಡಕ್ಕಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಮಿಕ್ಸ್ಚರ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಇರಲಿಲ್ಲ, ಹಾಗಾಗಿ ನಾನು ಇಷ್ಟೇ ಮಾಡಿಕೊಂಡೆ. ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ನೀವೇ ನೋಡಿ, ಅದರಲ್ಲಿ ಮಿಕ್ಸ್ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ಇನ್ನೂ ಒಂದು ಬೌಲ್ ತೊಗೊಂಡ್ಬಿಟ್ರೆ ಅದನ್ನು ಕೂಡ ವಾಶ್ ಮಾಡಬೇಕಲ್ಲ, ಜಾಸ್ತಿ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ಅದರಲ್ಲೇ ಟ್ರೈ ಮಾಡ್ತಿದ್ದೆ ನಾನು ಮಿಕ್ಸ್ ಮಾಡಲಿಕ್ಕೆ. ಆದರೆ ಆಗಲೇ ಇಲ್ಲ, ಇನ್ನೂ ಒಂದು ತೊಗೊಳ್ಳೇಬೇಕಾಯಿತು. ಸುಮ್ಮನೆ ಇನ್ನೂ ಒಂದು ಬೌಲ್ ತೊಗೊಂಡ್ರೆ ಅದನ್ನು ಕೂಡ ವಾಶ್ ಮಾಡಬೇಕಲ್ಲ ಅಂತ ನನಗೆ ಈ ಥರ ಎಲ್ಲ ಕೆಲಸ ಇದ್ದರೆ ಬೇಗ ಮುಗಿಸ್ಬೇಕು ಕೆಲಸನ. ಬೇಗ ಮುಗಿಸಿ ಆರಾಮಾಗಿ ಕೂತ್ಕೋಬೇಕು.
ಈ ಥರ ತುಂಬ ಕೆಲಸ ಇದ್ದರೆ ತಲೆಯೆಲ್ಲ ಕೆಟ್ಟೋಗಿರುತ್ತೆ ನನಗಂತೂ. ಹಾಗಾಗಿ ಇನ್ನೂ ಒಂದು ಬೌಲ್ ತೊಗೊಳ್ಳೋ ಬೇಡೋ ಅಂತ ಯೋಚನೆ ಮಾಡಿಬಿಟ್ಟು ಇನ್ನೇನು ಮಾಡೋದು ಅದ್ರಲ್ಲಿ ಮಿಕ್ಸ್ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ತೊಗೊಂಡೆ. ಇನ್ನು ಅದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ. ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ರೆಡಿ ಆಯಿತು, ಅದನ್ನು ಕೂಡ ತಿಂದ್ಕೊಂಡೆ. ನಾನು ಅದನ್ನು ಚುರುಮುರಿ ಟೈಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಸೌತೆಕಾಯಿ ಏನೂ ಇರಲಿಲ್ಲ, ಹಾಗಾಗಿ ನಾನು ಮಾಡಲಿಲ್ಲ ಆ ಥರ. ಇನ್ನು ನೈಟ್ ಡಿನ್ನರಿಗೆ ಏನಾದರೂ ಆಗಬೇಕಿತ್ತು, ಹಾಗಾಗಿ ಎಲೆಕೋಸು ಕೂಡ ಇತ್ತು, ಅದ್ರದ್ದು ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇದರಲ್ಲಿ ಬಸ್ಸಾರು ಕೂಡ ಮಾಡ್ತಾರೆ, ನಾನಿವತ್ತು ಉಪ್ಸಾರು ಮಾಡ್ತಾಯಿದ್ದೀನಿ. ನನಗಂತೂ ಇವತ್ತು ಮಾಡಿದ ಪಲ್ಯ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದೆ. ನೀವು ಕೂಡ ಫುಲ್ ವಿಡಿಯೋ ನೋಡಿ ಈ ರೆಸಿಪಿನ ನೋಡ್ಕೊಳ್ಳಿ, ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ಎಲೆಕೋಸು ಉಪ್ಸಾರು ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ನನಗೆ. ನಾನು ಒಂದು ಎಲೆಕೋಸು ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಅರ್ಧ ಕಟ್ ಮಾಡಿದ್ದೀನಿ, ಅರ್ಧ ಮಾತ್ರ ಇವತ್ತು ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಟೈಮ್ ಸಾಂಬಾರಿಗಲ್ವಾ, ಜಾಸ್ತಿ ಆಗಿಬಿಡುತ್ತೆ, ಇಷ್ಟೇ ಸಾಕು ಅಂತ ಹೇಳಿ ನಾನು ಅರ್ಧ ಮಾತ್ರ ಹಾಕ್ಕೊಂಡೆ. ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಂಡು ಅದನ್ನು ಒಂದ್ಸಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಮತ್ತೆ ಅದರಲ್ಲೇ ನಾನು ನೀರು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡು ನೀರು ಸಮೇತ ನಾನು ಎಲೆಕೋಸನ್ನ ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ. ಇನ್ನು ಅದು ಬೇಯೋಕ್ಕೆ ಲೇಟಾಗಿ ಬಿಡುತ್ತೆ ಅಂದ್ಬಿಟ್ಟು ನಾನು ಕುಕ್ಕರಿಗೇ ಹಾಕ್ಕೊಂಡೆ ಇವತ್ತು. ಅದ್ರ ಜೊತೆಗೆ ನಾನು ಸ್ವಲ್ಪ ತೊಗರಿ ಬೇಳೆನ ಹಾಕ್ಕೊಳ್ತೀನಿ, ಜಾಸ್ತಿ ಏನು ಹಾಕ್ಕೊಳ್ಳಲ್ಲ, ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದ್ರ ಜೊತೆಗೆ ಹೆಸರು ಕಾಳು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಮೊಳಕೆ ಬರಿಸಿದ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಹೆಸರು ಕಾಳು ಕೂಡ ಹಾಕ್ಕೋಬೋದು, ಆದರೆ ನಾನು ಮನೇಲಿ ಇತ್ತಲ್ವ ಹಾಗಾಗಿ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಕಾಳನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ಇನ್ನು ಬೇಳೆ ಕೂಡ ಹಾಕ್ಕೊಂಡೆ, ಹೆಸರು ಕಾಳು ಕೂಡ ಹಾಕ್ಕೊಂಡೆ. ಇದನ್ನು ಕೂಡ ಒಂದ್ಸಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನಾನು ಅದೇ ಕುಕ್ಕರಿಗೆ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಇದನ್ನು ಕೆಲವರು ಬೇರೆ ಬೇರೆ ಕೂಡ ಬೇಯಿಸ್ಕೊಳ್ತಾರೆ, ಯಾಕಂದರೆ ನಾವು ರುಬ್ಬೋಕ್ಕೆ ಖಾರ ಮಾಡ್ತೀವಲ್ವ, ಅದಕ್ಕೆ ಕಾಳು ಸಿಗಲ್ಲ ಅಂತ ಹೇಳಿಬಿಟ್ಟು ಬೇರೆ ಬೇರೆಯೇ ಬೇಯಿಸ್ಕೊಳ್ತಾರೆ. ನನಗಂತೂ ಇವತ್ತು ಒಂದ್ಸಲ ಅಡುಗೆ ಮಾಡಿ ಮುಗಿಸಿದ್ರೆ ಸಾಕಂತಾಗಿತ್ತು, ಹಾಗಾಗಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡೆ. ಇನ್ನು ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ, ಆಮೇಲೆ ನಾವು ನೋಡಿ ಹಾಕ್ಕೋಬೋದು, ಹಾಗಾಗಿ ಸ್ವಲ್ಪ ಹಾಕ್ಕೊಂಡೆ. ಉಪ್ಪು ಹಾಕಿ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣ ಪುಡಿ ಹಾಕಾದ್ಮೇಲೆ ನಾವು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ತೆಕ್ಕೊಂಡ್ರೆ ಸಾಕು. ಇನ್ನು ಅದನ್ನು ಕೂಡ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಬೇಯೋಕ್ಕಿಟ್ಬಿಟ್ಟು ಇನ್ನು ಆವಾಗಲೇ ಮಾಡಿದ ಕೆಲಸ ಎಲ್ಲ ಇರುತ್ತಲ್ವ, ಪಾತ್ರೆ ಎಲ್ಲ ವಾಶ್ ಮಾಡಲಿಕ್ಕೆ, ಅದನ್ನೆಲ್ಲ ಮಾಡಿಕೊಂಡೆ. ನಾನಂತೂ ಇವತ್ತು ಎಲ್ಲ ಟೈಮ್ ಕೂಡ ಅಡುಗೆಗೆ ಏನೆಲ್ಲ ಬೇಕು ಅಂದ್ಬಿಟ್ಟು ಮೊದಲೇ ರೆಡಿ ಮಾಡಿ ಇಟ್ಕೊಳ್ತಿದ್ದೆ. ನಿಮಗೂ ಕೂಡ ಹೇಳಿದ್ದೀನಿ ಈಸಿ ಆಗುತ್ತೆ ಅಂತ, ಮೊದಲೇ ನಾನು ಹಾಗೆ ಮಾಡ್ಕೊಳ್ತೀನಿ ಅಂತ. ಆದರೆ ಇವತ್ತು ಆ ಥರ ಮಾಡ್ಕೊಳ್ಳೋದಕ್ಕೆ ಟೈಮೇ ಸಿಗಲಿಲ್ಲ ನನಗಂತೂ, ಹಾಗಾಗಿ ಎಲ್ಲನೂ ಆವಾಗಲೇ ಮಾಡಿಕೊಂಡೆ. ಪಾತ್ರೆ ಎಲ್ಲ ವಾಶ್ ಮಾಡಿ ಅಲ್ಲೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಕುಕ್ಕರ್ ಕೂಡ ಕೂಗ್ತು. ಇನ್ನು ಅದನ್ನು ವಿಷಿಲ್ ತೆಗೆದ್ಬಿಟ್ಟು ನೀರಿರುತ್ತಲ್ಲ ಅದನ್ನು ಸಪ್ರೇಟ್ ಮಾಡಿಕೊಂಡೆ, ಯಾಕಂದರೆ ಅದೇ ಸಾಂಬಾರು ಮಾಡೋದಲ್ವ, ಹಾಗಾಗಿ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಇದರಲ್ಲಿ ಕಾಳನ್ನ ನಾನು ಸ್ವಲ್ಪ ಮಾತ್ರ ತೆಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ತೆಕ್ಕೊಂಡ್ರೆ ಸಾಕು. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಕಾಳು ತೆಕ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಅಮ್ಮನೇ ತುರಿದಿರ್ತಾರೆ, ನನಗೆ ತುರಿಯೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಹೇಳಿದ್ದೆ ತುರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಇಡು ಅಂತ. ಈ ಥರ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಯಾವಾಗ ಬೇಕಾದರೂ ಹಾಕ್ಕೋಬೋದು, ಈಸಿ ಕೂಡ ಆಗುತ್ತೆ. ಇನ್ನು ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡೆ. ಆಮೇಲೆ ಹುಣಸೆ ಹುಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹುಣಸೆ ಹುಳಿ ಸ್ವಲ್ಪ ಹಾಕ್ಕೊಂಡೆ, ಯಾಕಂದರೆ ನಾನು ಆಮೇಲೆ ಸಾಂಬಾರಿಗೆ ಲೆಮನ್ ಹಾಕ್ತಿದ್ದೀನಿ. ಅದಕ್ಕೆ ಹುಣಸೆ ಹುಳಿ ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 6 ಕಾಳಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಹಾಗೆ ಒಣಗಿದ ಮೆಣಸು ನಾನು 3 ಮಾತ್ರ ಹಾಕ್ಕೊಂಡಿದ್ದೀನಿ. ನಾನು ಜಾಸ್ತಿ ಖಾರ ತಿನ್ನೋದಿಲ್ಲ, ಹಾಗಾಗಿ 3 ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡಿಕೊಂಡ್ರೆ ಖಾರ ರೆಡಿನೇ ಆಗೋಗುತ್ತೆ. ಇದನ್ನು ನೀವು ಸಪ್ರೇಟಾಗಿ ಖಾರ ಕೂಡ ಇಟ್ಕೋಬೋದು. ನಮ್ಮನೇಲಿ ಎಕ್ಸ್ಟ್ರಾ ಏನು ಖಾರ ಹಾಕ್ಕೊಳ್ಳೋದಿಲ್ಲ, ಹಾಗಾಗಿ ನಾನು ಫುಲ್ ಮಿಕ್ಸ್ ಮಾಡಿಬಿಟ್ಟೆ ಅದಕ್ಕೇ. ಆಮೇಲೆ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೋಬೋದು ಟೇಸ್ಟ್ ನೋಡಿಬಿಟ್ಟು. ನನಗೆ ಉಪ್ಸಾರು ಖಾರಕ್ಕೆ ಮೊಸರು ಹಾಕ್ಕೊಂಡು ತಿಂದರೆ ಸಖತ್ ಇಷ್ಟ ಆಗುತ್ತೆ. ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಅನ್ನಕ್ಕೆ ಮೊಸರು ಹಾಕ್ಕೊಂಡ್ಬಿಟ್ಟು ಈ ಉಪ್ಸಾರು ಖಾರನ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಸಖತ್ತು ಟೇಸ್ಟಿಯಾಗಿರುತ್ತೆ.
ಇನ್ನು ಸಾಂಬಾರು ಕೂಡ ಆಯಿತು. ಪಲ್ಯ ಒಗ್ಗರಣೆ ಹಾಕಬೇಕಿತ್ತು, ಅದು ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾನು ಪಲ್ಯಕ್ಕೂ ಕೂಡ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ, ಟೈಮ್ ಆಗಿಬಿಟ್ಟಿತ್ತಲ್ಲ. ಅವಾಗಲೇ ಎಲ್ಲಿತ್ತೋ ಅಲ್ಲಿಂದ ತೊಗೊಬಂದ್ಬಿಟ್ಟು ಹಾಗೆ ಪಲ್ಯ ಕೂಡ ಒಗ್ಗರಣೆ ಹಾಕ್ಕೊಳ್ತಿದ್ದೆ. ಆನಿಯನ್ ಕೂಡ ನಾನು ಕರಿಬೇವೆಲ್ಲ ಹಾಕಿಬಿಟ್ಟು ಪಕ್ಕದಲ್ಲಿ ಕಟ್ ಮಾಡಿಬಿಟ್ಟು ಆಮೇಲೆ ಹಾಕಿದ್ದದನ್ನು. ಮೊದಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಕರಿಬೇವು ಸ್ವಲ್ಪ, ಆಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಈರುಳ್ಳಿ ಕಟ್ ಮಾಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಬೇಯಿಸ್ಕೊಂಡಿದ್ನಲ್ಲ ಎಲೆಕೋಸು, ಹೆಸರು ಬೇಳೆ ಎಲ್ಲ ಅದನ್ನು ಹಾಕಿಬಿಟ್ಟೆ. ಆನಿಯನ್ ಹಾಕೋದೇ ಮರ್ತೋಯ್ತು. ಈ ಥರ ಆಗುತ್ತೆ ಅಂತಲೇ ನಾನು ಮೊದಲಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋದು. ಇವತ್ತು ಕೂಡ ಮರ್ತೋಗಿತ್ತು, ಹಾಗಾಗಿ ಸ್ವಲ್ಪ ಹಾಕಿದೆ, ಅಷ್ಟೊತ್ತಿಗೆ ನೆನಪಾಯಿತು. ಹಾಗಾಗಿ ಆಮೇಲೆ ಒಂದು ಹಸಿಮೆಣಸಿನ್ಕಾಯಿ, ಒಂದು ಒಣಗಿದ ಮೆಣಸಿನ್ಕಾಯಿ ಹಾಕಿದೆ. ಅದಾದಮೇಲೆ ಮತ್ತೆ ಉಳಿದಿತ್ತಲ್ಲ ಎಲೆಕೋಸು, ಹೆಸರು ಕಾಳು ಅದನ್ನು ಆ್ಯಡ್ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಉಪ್ಪು ಹಾಕ್ಕೊಂಡೆ ಅದಕ್ಕೆ. ಇನ್ನು ಉಪ್ಪು ಹಾಕಿಬಿಟ್ಟು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ. ನನಗೆ ಎಲ್ಲ ಪಲ್ಯಕ್ಕೂ ಕಾಯಿ ತುರಿ ಹಾಕಿದ್ರೆ ಸಖತ್ ಇಷ್ಟ ಆಗುತ್ತೆ. ಇದಕ್ಕೂ ಕೂಡ ಒಂದು 2 ಸ್ಪೂನ್ ಹಾಕಿದ್ದೀನಿ. ಕಾಯಿ ತುರಿ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಇನ್ನೊಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಲೆಮನ್ ಹಾಕಿದರೆ ಪಲ್ಯ ಕೂಡ ರೆಡಿನೇ ಆಗೋಗುತ್ತೆ. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇದನ್ನು. ಇವತ್ತಿನ ವ್ಲಾಗ್ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.